ರಂಜಿತಾ ಶ್ರೀನಿವಾಸ್ ಲಾಗ್. ಇದು ನೋಡಿ, ನಮ್ಮ ಮನೇಲಿ ಇವತ್ತು ಹೋಟೆಲ್ ಸ್ಟೈಲಿಯಲ್ಲಿ ರವೆ ಇಡ್ಲಿ ಮಾಡುವ ಅಂತಿದ್ದೀವಿ. 1 ಬೌಲ್ ರವೆ, 1/2 ಬೌಲ್ ಮೊಸರು, 1 ಬೌಲ್ ಈರುಳ್ಳಿ, 1 ಬೌಲ್ ಕೊತ್ತಂಬರಿ ಸೊಪ್ಪು, 1 ಬೌಲ್ ಕ್ಯಾರೆಟು. ನಿಮಗೆ ಎಷ್ಟು ಬೇಕಾಗುತ್ತೆ ಖಾರಕ್ಕೆ ಅಷ್ಟು ಹಸಿಮೆಣಸಿಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆಬೇಳೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಸೋಡಾ, ಕರಿಬೇವಿನ ಸೊಪ್ಪು. ನೀನು ನೋಡ್ಕೊಳ್ಳಿ. ಈಗ ಎಲ್ಲನೂ ಒಗ್ಗರಣೆ ಮಾಡ್ಕೋಬೇಕು. ಸ್ವಲ್ಪ ಹಂಗೆ ಹಾಕಿದ್ರೆ ಹಸಿ ಹೊಡೆಯುತ್ತೆ. ಬಾಣಲಿ ಇಟ್ಕೊಂಡು ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದಿದೆ. ಕಾದಿರೋ ಎಣ್ಣೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಜೀರಿಗೆ, ಕರಿಬೇವಿನ ಸೊಪ್ಪು, ಚೆನ್ನಾಗಿ ಸರಿ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹಸಿಮೆಣಸಿಕಾಯಿ, ಚೆನ್ನಾಗಿ ಡ್ರೈ ಆಗೋ ಥರ ಹುರಿ, ಕೆಂಪಗಾಗಲಿ. ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಈರುಳ್ಳಿ 1 ಬೌಲು, ಈರುಳ್ಳಿ ಕೆಂಪಾಗೋ ಥರ ಚೆನ್ನಾಗಿ ಹುರಿದು ಕ್ಯಾರೆಟ್, ಇವಾಗ ಈರುಳ್ಳಿ ಚೆನ್ನಾಗಿ ಹುರಿದಾಗಲೇ ಕ್ಯಾರೆಟ್ ಹಾಕಬೇಕು. ಇವಾಗ ಆಗೈತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೋಡ್ಕೊಳ್ಳಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ರವೆ, ಮೊಸರು ಎಲ್ಲ ಸೇರ್ಕೊಂಡು ಹಾಕ್ಕೊಂಡಿರ್ಬೇಕು. ಉಪ್ಪ, ಈರುಳ್ಳಿ ಇದು ಎಲ್ಲ ಚೆನ್ನಾಗಿ ಇದಾದಾಗ ಉಪ್ಪು ಇದಕ್ಕೂ ಹಿಡಿತದಲ್ಲ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇವಾಗ ರವೆ ಹಾಕ್ಕೊಳ್ಳೋದು. ಇದು ಚೆನ್ನಾಗಿ ಹುರಿದ್ಬಿಟ್ಟು ಬಿಟ್ಬಿಡ್ಬೇಕು ಒಂದು 10 ನಿಮಿಷ. 10 ನಿಮಿಷ ಆದಮೇಲೆ ಮೊಸರನ್ನ ಆ್ಯಡ್ ಮಾಡ್ಕೋಬೇಕು. ಬಿಸಿದ್ಕೆ ಮಾಡಿಕೊಂಡ್ರೆ ಚೆನ್ನಾಗಾಗಲ್ಲ. ನೋಡಿ, ಇವಾಗ ಒಂದು 10 ನಿಮಿಷ ಆಯಿತು. ಇವಾಗ ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, 1 ಬೌಲ್ ರವೆಗೆ 1 ಬೌಲ್ ಮೊಸರು ಹಾಕಿದ್ದು, 2 ಬೌಲ್ ರವೆಗೆ 1 ಬೌಲ್ ಮೊಸರು ಹಾಕಿದ್ದು. ಈಗ 1 ಬೌಲ್ ನೀರು. ಇವಾಗ ಇದಕ್ಕೆ ಎಷ್ಟು ಬೇಕಷ್ಟು ಸ್ವಲ್ಪ ಸೋಡಾ ಹಾಕಬೇಕು. ನೀವೇನಾದರೂ ಇದನ್ನು ಎತ್ತಿಡ್ತೀವಿ ಅಂದರೆ ಸ್ವಲ್ಪ ಮಾಡಿಕೊಂಡು ಸ್ವಲ್ಪ ಎತ್ತಿ ಫ್ರಿಡ್ಜಿಗೆ ಮಡಗ್ತೀವಿ ಅಂದರೆ ಎಷ್ಟು ಬೇಕಾಗುತ್ತೆ ಅಷ್ಟಕ್ಕೆ ಮಾತ್ರ ಸೋಡಾ ಹಾಕಬೇಕು. ಎತ್ತು ಮಡಗೋದಕ್ಕೆಲ್ಲ ಫ್ರಿಡ್ಜ್ಗೆ ಸೋಡಾ ಹಾಕಬಾರ್ದು. ಇವಾಗ ಒಂದು 10 ನಿಮಿಷ ಬಿಟ್ಟು ಮಾಮೂಲಿ ಆಮೇಲೆ ಬೇಯಿಸೋದು. ನೋಡಿ, ಒಂದು ಅದಕ್ಕೆ ಬಂದಿರ್ತದೆ. 10 ನಿಮಿಷ ಆಯಿತು. ಇವಾಗ ಒಂದು ಅದಕ್ಕೆ ಬಂದಿರ್ತದೆ ನೋಡಿ. ಇವಾಗ ಬೇಯಿಸ್ಕೊಳ್ಳೋಣ. ಬಿಸಿ ಬಿಸಿ ಹೋಟೆಲ್ ಸ್ಟೈಲಿ ರವೆ ಇಡ್ಲಿ ರೆಡಿ ಆಯಿತು ನೋಡಿ. ತುಂಬ ಚೆನ್ನಾಗಿ ಬಂದೈತೆ. ನೀವು ಟ್ರೈ ಮಾಡಿ ಮನೆಯಲ್ಲಿ.